ಒಂದ್ ಊರೊಳಗೆ ಒಬ್ಬ ರಾಜ ಇರ್ತಾನ. ಇಂಥ ಕತೆ ಕೇಳೋದ ಮಜಾ ಅಲ್ರಿ. ಕೇಳ್ರಿ, ಒಂದ್ ಊರೊಳಗೆ ಒಬ್ಬ ರಾಜ ಇರ್ತಾನ. ಅವನಿಗೊಬ್ಬ ಸ್ನೇಹಿತ ಏನೋ ಒಂದು ಬಿಸ್ನೆಸ್ ಮಾಡಿ ಪೂರ್ತಿ ಲಾಸ್ ಆಗ್ಬಿಡ್ತಾನ. ಮನಿಯೊಳಗೆ ತಿನ್ನೋದಕ್ಕೂ ಊಟ ಇರಂಗಿಲ್ಲ. ಅವ್ನ ಹೆಂಡತಿ ಹೇಳ್ತಾಳ, ಹೆಂಗಿದ್ರು ನಿನ್ ಸ್ನೇಹಿತ ರಾಜ ಅದಾನ, ಹೋಗಿ ಏನಾರ ಸಹಾಯ ಕೇಳು ಅಂತ. ಇವನು ಕೇಳೋನು ಅಂತೇಳಿ ರಾಜಸ್ಥಾನಕ್ಕೆ ಬರ್ತಾನ. ಬಂದು ರಾಜನ ಹತ್ರ ಸಹಾಯ ಕೇಳ್ತಾನ. ಇನ್ನೇನು ಇವತ್ತೇನು ಕೇಳಬೇಡ, ಹೆಂಗ ದೂರಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡು ಅಂತೇಳಿ ಎಲ್ಲಾ ರಾಜ ಮರ್ಯಾದೆ ಕೊಟ್ಟು ಎಲ್ಲಾ ಊಟ ಕೊಟ್ಟು ಅವ್ನಿಗೆ ಅವತ್ತು ಸ್ಟೇ ಮಾಡಕ್ ವ್ಯವಸ್ಥೆ ಮಾಡಿಟ್ಟು ನೆಕ್ಸ್ಟ್ ಡೇ ರಾಜ ಕೇಳ್ತಾನ, ಏನಾಯ್ತು ಹೇಳಂತೇಳಿ. ಆಗ ಹೇಳ್ತಾನೆ, ಹಿಂಗಾಯ್ತು, ಪೂರ್ತಿ ಲಾಸ್ ಆದೆ ಅಂತೇಳಿ. ಹಂಗಾದ್ರೆ ಒಂದು ಕೆಲಸ ಮಾಡು, ಈ ಒಂದು ಮೇಕೆ ಐತಿ, ಮೇಕೆ ತಗೊಂಡೋಗು, ಇದರಿಂದ ನೀನು ಜೀವನ ಕಟ್ಕೋ ಅಂತೇಳಿ ಒಂದು ಮೇಕೆ ಕೊಟ್ಟು ಕಳಿಸ್ತಾನೆ. ಮೇಕೆ ತಗೊಂಡು ಹೋಗಿ 1 ವಾರ 8 ದಿನ 10 ದಿನ ಆಗಿರುತ್ತಾ, ಮೇಕೆ ಏನೋ ಆಗಿ ಸತ್ತೋಗ್ಬಿಡ್ತೈತಿ. ಹೆಂಡತಿ ಹೇಳ್ತಾಳ, ರಾಜ ಕೊಟ್ಟಂತ ಮೇಕೆ ಸತ್ತೋಯ್ತು, ಇನ್ನೊಂದ್ಸಲ ಹೋಗಿ ನಿನ್ನ ಸ್ನೇಹಿತನ ಹತ್ರ ರಾಜನ ಹತ್ರ ಹೋಗಿ ಕೇಳಂತೇಳಿ. ನೀವು ಮತ್ತೆ ಹೋಗ್ತಾನ, ನೀನು ಕೊಟ್ಟಂತ ಮೇಕೆ ಸತ್ತೋಯ್ತಪ್ಪ, ಮತ್ತೇನ್ ಮಾಡ್ಬೇಕಂತ ಗೊತ್ತಾಗಲ್ಲ, ಮತ್ತೆ ಬಂದಿನಿ ಅಂತೇಳಿ. ಎದಕ್ಕೆ ಚಿಂತೆ ಮಾಡ್ತೀವಿ, ತಗೋ ಇನ್ನೊಂದು ಮೇಕೆ ಅಂತ ಇನ್ನೊಂದು ಮೇಕೆ ಕೊಡ್ತಾನ, ಕೊಟ್ಟು ಕಳಿಸ್ತಾನ. ಅದನ್ನ ತಗೊಂಡೋಗಿ ಸಾಕ್ತಾನ. ಅದು ಒಂದು 15-20 ದಿನಕ್ಕೆ ಸತ್ತೋಗ್ಬಿಡ್ತೈತಿ. ಮತ್ತೆ ರಾಜನ ಹತ್ರ ಬರ್ತಾನ, ನೀನು ಕೊಟ್ಟಂತ ಮೇಕೆ ಮತ್ತೆ ಸತ್ತೋಯ್ತು ಅಂತೇಳಿ. ಚಿಂತೆ ಮಾಡ್ಬಿಡ, ತಗೋ ಇನ್ನೊಂದು ಮೇಕೆ ಅಂತ ಇನ್ನೊಂದು ಮೇಕೆ ಕೊಡ್ತಾನ, ಅದನ್ನ ತಗೊಂಡ್ ಹೋಗ್ತಾನ. ಅದಾದು ಸಾಯಂಗಿಲ್ಲ. ಅದು ಮರಿ ಹಾಕತ್ತ, 2 ಆಗ್ತಾವ, 4 ಆಗ್ತಾವ, 6 ಆಗ್ತಾವ, 12 ಆಗ್ತಾವ, ಹಂಗ ಜಾಸ್ತಿ ಹಾಕೊಂತ ಹೋಗ್ತೈತಿ. ಒಂದು ದೊಡ್ಡ ಫಾರ್ಮ್ ತೆಗಿತಾನ. ತೆಗೆದು ಅದರಿಂದ ಬಿಸ್ನೆಸ್ ಮಾಡಿ ಬಹಳ ದೊಡ್ಡ ವ್ಯಕ್ತಿ ಆಗ್ತಾನ. ಆಗ ಅವನ ಹೆಂಡತಿ ಮತ್ತೊಮ್ಮೆ ಹೇಳ್ತಾಳ, ರಾಜನ ಸಹಾಯದಿಂದ ನಾವು ಈ ಪರಿಸ್ಥಿತಿಗೆ ಬಂದೀವಿ, ಹೋಗಿ ಒಂದ್ಸಲ ಧನ್ಯವಾದ ಸಲ್ಲಿಸಿ ಬಾ ಅಂತೇಳಿ. ಆಗ ಅವನ ಸ್ನೇಹಿತ ರಾಜನ ಹತ್ರ ಹೋಗ್ತಾನ. ಹೋಗಿ ನೀನು ಕೊಟ್ಟಿದ್ದ ಒಂದು ಮೇಕೆಯಿಂದ ಇವತ್ತು ನಾನು ಬಹಳ ಅನುಕೂಲಸ್ಥನಾಗಿದ್ದೀನಿ, ಧನ್ಯವಾದ ಅಂತೇಳಿ. ಅಂದ್ರೆ ರಾಜ ಕೇಳ್ತಾನೆ, ಇವತ್ತು ನೀ ಏನು ನಾನು ಕೇಳಂಗಿಲ್ಲ ಅಂತೇಳಿ, ಇವತ್ತು ನಾನು ಏನೂ ಕೇಳಂಗಿಲ್ಲ, ಬರೀ ನಾನು ಧನ್ಯವಾದ ಸಲ್ಸಕ್ಕೆ ಬಂದೀನಿ ಅಂತೇಳಿ. ರಾಜ ಏನ್ ಮಾಡ್ತಾನ, ಮಂತ್ರಿನ ಕರೆದು ಇವನಿಗೆ 100 ಆಕಳು ಒಂದು ದೊಡ್ಡ ಊರನ್ನ ದಾನವಾಗಿ ಕೊಟ್ಬಿಡು ಅಂತೇಳಿ. ಅವ ಕೇಳ್ತಾನ, ಫಸ್ಟ್ ಎಲ್ಲ ಬಂದ ಹತ್ರ ಸಹಾಯನ ಕೇಳಿದ್ದೆ, ಒಂದೊಂದು ಮೇಕೆ ಕೊಟ್ಟು ಕಳಿಸಿದ್ವಿ, ಏನೂ ಕೇಳಿಲ್ಲ, ಇಷ್ಟೆಲ್ಲ ಕೊಡಾಕತ್ತಿಲ್ಲ ಅಂತೇಳಿ. ಆಗ ರಾಜ ಒಂದು ಅದ್ಭುತವಾದಂತ ಮಾತು ಹೇಳ್ತಾನ, ಫಸ್ಟಿಗೆ ನಿನಗೆ ಇದನ್ನೆಲ್ಲ ಕೊಟ್ಟಿದ್ರೆ ಅದನ್ನೆಲ್ಲ ಮೇಂಟೈನ್ ಮಾಡೋ ಕೆಪಾಸಿಟಿ ನಿನ್ನೊಳಗಿರ್ಲಿಲ್ಲ. ಈಗ ನೀ ಕಲ್ತಿ, ನೀ ಎಕ್ಸ್ಪರ್ಟ್ ಆಗಿ, ಈಗ ನಿನ್ನ ಕೈ ಒಳಗೆ ಸಿಕ್ಕ್ರ ನೀನು ಭಾಳ ಚಂದ ನೋಡ್ಕೊಂಡು ಹೋಗ್ತಿ, ಈಗ ತಗೋ ಅಂತೇಳಿ. ಮೊರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತಂದ್ರ, ದೇವ್ರು ನಮಗೆ ಏನೂ ಕೊಡಾಕತ್ತಿಲ್ಲ ಅಂತಂದ್ರ ನಮಗ ಭಾಳ ದೊಡ್ಡನ ಕೊಟ್ರ ಅದನ್ನ ಮೇಂಟೈನ್ ಮಾಡೋ ಕೆಪಾಸಿಟಿ ಇನ್ನೂ ಬಂದಿಲ್ಲ ಅಂತ ಕೊಡಾತಿಲ್ಲ. ಸಿಕ್ಕಿದ್ರೊಳಗನೆ ಅದನ್ನ ಹೆಂಗ್ ಮೇಂಟೈನ್ ಮಾಡ್ಬೋದು ಅನ್ನೋಂಥ ಕೆಪಾಸಿಟಿ ಒಂದ್ಸಲ ದೇವ್ರಿಗೆ ತೋರಿಸ್ರಿ, ಕೊಡ್ತಾನ ಚಪ್ಪನ್ ಪಾಡ್ಕೆ. ಏನಂತೀರಿ?